ಅನ್ನಿಗೂ ಮಾಗದನ ಸೆರೆಯೋಳು ಭನ್ನ ಪಡುತ್ತಿಯ ಪರರಟ್ಟಿದ ದೂತೋ ತಾ ಪನ್ನಗ ಶಯನ ಪಾದ ಸನ್ನಿಧಿಗೈಯುತ ಮುರವೈರಿ ಲಾಲೇಸಯ್ಯ ಮುರವೈರಿ ಲಾಲಿಸಯ್ಯ ಕೃಪಾಕರ ನರಕಮರ್ಧನ ಮಾ ಪ್ರಿಯ ಕೃಪಾಕರ ನರಕಮರ್ಥನ ಮಾ ಪ್ರಿಯ ಧರಣೀಶ ಮಗದನ ಸರಮನೆಯೊಳಗಿದೆ ಧರಣೀಶ ಮಗದನ ಸರಮನೆಯೊಳಗಿದೆ ಅರಸರ ಹೊಯ್ಯಲನು ನಾ ಬೇಡ್ವೇನು ಅರಸರ ಹೊಯ್ಯಲನು ನಾ ಬೇಡ್ವೇನು ಮುರವೈರೆ ಲಾಲಿಸಯ್ಯೇ ಕಳ್ಳರ ರೀತಿಯಲ್ಲಿ ಬರುವಂತಾಯ್ತು ನೋಡಿ ಸ್ವಾಮಿ. ಕಳ್ಳ ಅಲ್ಲ, ಕಳ್ಳರ ರೀತಿಯಲ್ಲಿ ಬರುವುದು ಇದೊಂದು ವೇಷ, ಅದು ಒಂದು ವೇಷ. ವೇಷ ಮೋಸ ಮಾಡ್ಲಿಕ್ಕ ಅಲ್ಲಪ್ಪ, ಮೋಸ ಮಾಡ್ಲಿಕ್ಕಾಗಲ್ಲ. ನಮಗಾಗಿರುವ ಮೋಸವನ್ನು ತಪ್ಪಿಸುವುದಕ್ಕೋಸ್ಕರವಾಗಿ ಈ ವೇಷ. ಇದು ಒಳ್ಳೆಯ ವೇಷ. ಹೌದೌದು, ಇದೇ ಯಥಾರ್ಥ ವೇಷ ಅಲ್ಲ. ಜೀವನವೂ ಹಾಗೆ, ಜೀವನವೇ ಒಂದು ವೇಷ. ಆ ವೇಷ ಹೇಗಿರಬೇಕು ಅಂತ ಕೇಳಿದ್ರೆ, ಈ ಜೀವನದಲ್ಲಿ ಒದಗಬಹುದಾದಂತಹ ಸುಳಿಗಳು, ವ್ಯಾಮೋಹಗಳು ಎನ್ನುವುದನ್ನು ದೂರೀಕರಿಸುತ್ತಾ ಆತ್ಮನ ಸಾಕ್ಷಾತ್ಕಾರವನ್ನು ವಹಿಸುವುದಕ್ಕಾಗಿ ಅದು ಯಥಾರ್ಥ ವೇಷ. ಹಾಗಿದ್ರೆ ನಿನಗಾಗುವ ಮೋಸವನ್ನು ದೂರೀಕರಿಸುವತ್ತ, ಅದರಿಂದ ನಾನು ರಕ್ಷಿತನಾಗುವತ್ತ ಈ ವೇಷ ಅಂತ ಹೇಳಿದ್ರೆ ಅರ್ಥ ಆಗ್ಲಿ. ಓ ಕರುಣಾಕರ, ನಾನು ನಿಮ್ಮ ಬಗ್ಗೆ ಸಾಕಷ್ಟು ಕೇಳಿ ತಿಳಿದುಕೊಂಡು ಈವರೆಗಾಗಿ ಬಂದಿದ್ದೇನೆ. ಏನು ಕೇಳಿ? ಕಾರಣ ಮತ್ತೇನಲ್ಲ, ನಾವು ಸಾಧುಗಳು, ಸಜ್ಜನರು ಅಥವಾ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದವರು. ಆದ್ರೆ ಏನು ಮಾಡೋಣ, ನಮ್ಮ ಪ್ರಾರಬ್ಧವೋ ಅಥವಾ ನಾವು ಪಡೆದುಕೊಂಡು ಬಂದದ್ದೋ ಗೊತ್ತಿಲ್ಲ. ಕೆಟ್ಟವರಾದ್ರ ಅಲ್ಲಪ್ಪ, ಖಂಡಿತ ಇಲ್ಲ. ಕೆಲವೊಮ್ಮೆ ಕೆಟ್ಟವರಾಗಿ ಕಾಣಿಸ್ತೇವೆ. ಹೌದಾ? ಹೌದೌದು, ನಿರಪರಾಧಿಗಳು ಸ್ವಾಮಿ ನಾವು ಹಾಗೆ ಕಾಣಿಸುವುದು. ಹಾಗಾಗಿ ಈ ರಾಜ್ಯದಲ್ಲಿರುವಂತಹ ಅಧಿಪತಿ ಮಗದೇಶ. ಈ ರಾಜ್ಯ? ಹೌದು. ಈ ರಾಜ್ಯಕ್ಕೆ ಯಾವಾಗ ಅಧಿಪತಿ ಆದ? ಅಂದ್ರೆ ನಾವು ಅಲ್ಲಿಂದ ಬಂದಿದ್ದಲ್ವಾ? ಓಹೋ, ನೀವಿರುವ ಊರಿಗೆ ಅವನು ಅಧಿಪತಿ. ಹೌದೌದು, ಸಮಸ್ಯೆ ಆಗುದೇ ಅಲ್ಲಿ. ಅಂದ್ರೆ ಮಾಗಧನ ರಾಜ್ಯದಿಂದ ಇಲ್ಲಿಗೆ ಬಂದವರು. ಹೌದೌದು, ನಾವು ಅಲ್ಲಿ ಇದ್ದಾಗಿಂದ ಇವತ್ತಿನವರೆಗೂ ನಾವು ಎಲ್ಲೇ ಹೋಗ್ತೇನೆ ಅಂತ ಹೇಳಿದ್ರು ಮನಸ್ಸಲ್ಲಿ ಅದೇ ರಾಜ್ಯದಲ್ಲೇ ಇರೋದು ನಾವು. ಇದು ಅಪಾಯ, ಇದು ಬಹಳ ದೊಡ್ಡ ಅಪಾಯ. ಅದು ಅಷ್ಟು ಭಯ. ಹೀಗಿರುವವರ ಜೊತೆಗೆ ವ್ಯವಹಾರ ಅಂದ್ರೆ ನಾವು ಬಹಳ ಯೋಚನೆ ಮಾಡಬೇಕು. ಹೌದು, ನಿನಗೆ ಹೇಳುವಾಗೆಲ್ಲ ನಾನು ಎಚ್ಚರಿಸಬೇಕಾಯ್ತು. ಈಗ ಅವರಲ್ಲಿದ್ದಿ ಅಂತ ಕೇಳಿ ಮುಂದುವರಿಬೇಕಾಯ್ತು. ಈಗ ಎಚ್ಚರಿಕೆ ಆಯ್ತು. ಹೌದಾ? ನಿಮ್ಮ ಅನುಗ್ರಹದಿಂದ ನಾನು ನಿಮ್ಮ ಸ್ಥಾನದಲ್ಲಿದ್ದೇನೆ. ಅಲ್ಲ, ನಿಮ್ಮ ಜಾಗದಲ್ಲಿ ನಮ್ಮ ಎದುರಿಗೆ ಬಂದಾಗ ಎಲ್ಲರೂ ಹಾಗೆ ಹೇಳುವುದು, ಎಲ್ಲ ನಿಮ್ಮ ಅನುಗ್ರಹ ಅಂತ ಹೇಳುವುದು. ಹಿಂದಿಗಳು ಏನು ಹೇಳ್ತಾರೋ ಗೊತ್ತಿಲ್ಲ. ಇಲ್ಲ ಇಲ್ಲ ಇಲ್ಲ, ನಮ್ಮದಿಲ್ಲ. ಇನ್ನೊಂದು ಮುಂದೊಂದು ಇಲ್ಲ. ಪ್ರಾಮಾಣಿಕವಾಗಿ ವಿಶ್ವಾಸವನ್ನಿಟ್ಟು ಇಲ್ಲಿವರೆಗೆ ಬಂದಿದ್ದೇನೆ. ಆದ್ರೆ ನಿನಗೆ ಹಿಂದೆ ಮುಂದೆ ಎರಡು ಇದೆಯಲ್ಲ? ಹೌದೌದು. ಅಂದ್ರೆ ನಿನ್ನ ಹಿನ್ನೆಲೆಯಲ್ಲಿ, ನಿನ್ನ ಮುನ್ನೆಲೆಯಲ್ಲಿ ಆ ಕಾರಣದಿಂದಲೇ ಯಾರಿಗೂ ಕಾಣದ ಸ್ಥಿತಿಯಲ್ಲಿ ಖುದ್ದು ಓಡ್ ಬಂದಿದ್ದೆ. ಆದ್ರೂ ನೀನು ಇಲ್ಲಿಗೆ ಬಂದಿದ್ದಿ. ಹೌದೌದು. ಯಾರಿಗೂ ಕಾಣದ ಹಾಗೆ ಬರುವುದು ಅಂದ್ರೆ ನಾವು ನಮ್ಮ ಕಣ್ಣು ಮುಚ್ಕೊಂಡೇ ಬರ್ಬೇಕು.
ಹಾಗಿದ್ರೆ ನೀನು ಇಲ್ಲಿ ತಲುಪ್ತಾ ಇರ್ಲಿಲ್ಲ. ತಪ್ಪಿರಲಿಲ್ಲ. ಅದು ಆ ವಿಶ್ವಾಸ ಉಂಟು. ನಾನು ಕಣ್ಬಿಟ್ಕೊಂಡು ಬಂದ್ರು ಬೇರೆಯವ್ರ ಕಣ್ಣಿಗೆ ನಾನು ಕಾಣಬಾರ್ದು ಅಂತ ಉದ್ದೇಶ. ಒಳ್ಳೆಯ ಉಪಾಯ. ಹೌದೌದು. ಹಾಗಾಗಿ ಇಷ್ಟೆಲ್ಲ ವೇಷ ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದೇನೆ. ಮಾಗಧನ ಸೆರೆಮನೆಯಿಂದ ಬಂದವನು ನೀನು. ಹೌದೌದು. ನೀನಾಗೆ ಬಂದಿಯೋ ಬೇರೆಯವರು ಕಳಿಸು? ನಾವೆಲ್ಲ ಮಹಾರಾಜರು ಎಷ್ಟೋ ಜನ ಇದ್ದಾರೆ. ನಾವೆಲ್ಲ ಮಹಾರಾಜರು ಎಷ್ಟೋ ಜನ ಇದ್ದಾರೆ. ಹೌದೌದು. ಆದ್ರೆ ನಾನು ಒಬ್ಬ ಅಂತ ಹೇಳಿ. ಇದು ಏಕವಚನವೂ ಅಲ್ಲ, ಕೇವಲ 3 ಅನ್ನುವ ಬಹುವಚನವೂ ಅಲ್ಲ. ಇದು ಪರಿಸ್ಥಿತಿ ಹಾಗಾಗಿದೆ. ಅಲ್ಲಿ ಕಥೆ ಎಲ್ಲ ಹಾಗೆ. ಹೌದು. ಅವ್ರು ಯಾರ್ಯಾರು ಹೇಗೆ ಇದ್ದಾರೆ, ಅವ್ರು ಯಾರು ಅನ್ನೋದು ಅವರಿಗೆ ಅರ್ಥ ಹೋಗಿದೆ. ಪ್ರಾಯ ಹೀಗಾಗಿರ್ಬೇಕು. ಹೇಗೆ ಎಲ್ಲ ಸೇರಿ ನಮ್ಮ ಪರಿಸರಕ್ಕೆ ನೀನೊಬ್ಬ ಹೆಚ್ಚು ಅಂತ ಈಚೆ ತಳ್ಳಿರ್ಬೇಕು. ಇಲ್ಲಪ್ಪ, ಅವ್ರೆಲ್ಲವ್ರನ್ನು ಈಚೆ ಕರೆಸಬೇಕು ಅಂತಲೇ ನಾನು ಇಲ್ಲಿಂದ ಬಂದಿದ್ದು. ಅಲ್ಲಿಂದ ಬಂದಿದ್ದೀನಿ. ಎಷ್ಟು ಒಳ್ಳೆಯವನು ನೀನು. ನೀನು ಜನಪ್ರತಿನಿಧಿ ಅಲ್ಲ, ಕೈದಿಗಳ ಪ್ರತಿನಿಧಿ. ಆಂತರ್ಯದಲ್ಲಿ ನಿಕ್ಷಿಪ್ತರಾದಂತಹ ಆ ಜನರ ಪ್ರತಿನಿಧಿ ಅಂತ ಆದ್ರೆ ನಿನ್ನ ಮನಸ್ಸು, ಹೃದಯ ಎನ್ನುವಂಥದ್ದು ಬಹಳ ವಿಶಾಲ ಎನ್ನುವುದೇ ಅರ್ಥ. ನಿಷ್ಕಲ್ಮಶ. ಯಾಕಂದ್ರೆ ರಾಜಕೀಯದ ಆಳವೋ ತಿಳಿಯೋ ಯಾವುದೂ ತಿಳಿಯದೇ ರಾಜಕಾರಣಕ್ಕೆ ನಾನು ಧುಮುಕಿದ್ದೇನೆ ಅಂತ ಬಂದು ಬಿಡ್ತಾರೆ. ಆಮೇಲೆ ಮಾಡುವುದೇನು? ವಿಶ್ವಾಸ ಮಾತ್ರ ಕೊಡ್ತಾ ಇರ್ತಾರೆ. ಅದು ಶ್ವಾಸ ಇರುವವರೆಗೂ ಇರ್ತದೆ. ಯಾರ ಶ್ವಾಸ ಮೊದಲು ಹೋಗ್ತದೆ ಅಂತ ನಿರ್ಣಯಿಸ್ಲಿಕ್ಕೆ ಆಗುವುದಿಲ್ಲ. ನಮ್ಮ ಪರಿಸ್ಥಿತಿ ಹಾಗಿಲ್ಲ. ನೀನ್ ಹಾಗೆ ಮಾಡಿ ಅಲ್ಲಿರುವವರೆಗೂ, ನಮ್ಮ ಶ್ವಾಸ ಇರುವವರೆಗೂ ಅಲ್ಲೇ ಇರ್ಬೇಕು ಅಂತ ಯೋಚನೆ ಬಂದಿತ್ತು. ಈಗ ಹಾಗಿಲ್ಲ. ನಿಮ್ಮ ಸುದ್ದಿ ಕೇಳಿದ್ವಿ. ನೀನು ಆಶ್ವಾಸನೆ ಕೊಟ್ಟಿ. ಹೌದೌದು. ಅವರಿಗೆಲ್ಲ ಹೇಳಿ ಬಂದಿದ್ದೇನೆ. ಕೃಷ್ಣ ಅಂತ ಒಬ್ಬ ಇದ್ದಾನಂತೆ. ಯಾರು ಹೇಳಿದ್ರು? ಅದು ಮಹಾತ್ಮರು ಹೇಳಿದ್ರು. ಮಹಾತ್ಮರು ಅಂದ್ರೆ ನೋಡ್ಲಿಕ್ಕೆ ಹೇಗಿದ್ರು? ಸ್ವಾಮಿ ಮಹಾತ್ಮರು ಬೇರೆ ಇರಲ್ಲ, ನಾರದ್ರು ಬಂದಿದ್ರು ಸೆರೆಮನೆಗೆ. ಈಗ ಯಥಾರ್ಥ ಹೇಳಲ್ಲ, ನೀನು ಸ್ವಲ್ಪ ಹಿಂದೆ ಮುಂದೆ ನೋಡಿ ಮಾತಾಡುವಾಗ ನನಗೆ ಅರ್ಥ ಆಗ್ತದೆ. ನೀನು ಮಾಗಧನ ನೆಲೆಯನ್ನು ಬಿಡ್ಲೇ ಇಲ್ಲ ಅಂತ. ಇಲ್ಲಪ್ಪ, ಮಾಗಧನ ನೆಲೆಯ ಯಾವ ಭಯವೂ ಬೇಡ. ನಮ್ಮ ನೆಲೆಯಲ್ಲಿದ್ದಾಗ ನಮ್ಮವರಲ್ಲದೆ ಇದ್ದವರು ಕೂಡ ನಮ್ಮವರ ಹಾಗೆ ಇರ್ತಾರೆ. ಪರಿಸರವೇ ಹಾಗೆ ಇದೆ. ಆದ್ರಿಂದ ಯಾವ ಭಯವೂ ಬೇಡ. ಅಲ್ಲಿರುವ ಸಮಯದಲ್ಲಿ ಗೋಡೆಗೂ ಕಿವಿ ಉಂಟು ಅಂತ ಕೇಳಿದ್ದೇವೆ. ಇಲ್ಲಿ ಕಿವಿಗೂ ಗೋಡೆ ಹಿಡಿತೇವೆ ನಾವು. ಅಷ್ಟಾದ್ರೂ ಸಾಕು. ಒಡಿಯ ಸ್ವಾಮಿ ಇಲ್ಲಿ ಬಂದ್ಮೇಲೆ ನನಗೆ ನೀವು ಹೇಳಿದ ಮೇಲೆ ಸಂಪೂರ್ಣ ಭರವಸೆ ಬಂತು. ಆ ಕಾರಣದಿಂದ ಯಾರು ನನ್ನ ಕುರಿತಾಗಿ ಹೇಳಿದ್ರು, ಏನು ತಿಳಿದೆ, ನನ್ನಿಂದ ಏನಾಗಬೇಕು? ಸ್ವಾಮಿ, ಕೆಲವು ದಿನಗಳ ಹಿಂದೆ ನಮ್ಮಂತ ಅನೇಕ ಜನರು ಆ ಮಾಗಧನ ಸೆರೆಯಲ್ಲಿದ್ದಾರೆ. ಅವ್ರನ್ನೆಲ್ಲವರನ್ನು ಹೊರಗೆ ಬರಬೇಕು ಅಥವಾ ಅಲ್ಲಿಂದ ಬಿಡಿಸಿಕೊಂಡು ಬರಬೇಕು ಎನ್ನುವುದಾಗಿ ಯೋಚನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾರದ ಮಹಾಮುನಿಗಳು ಜೈಲಿಗೆ ಬಂದರು, ಕಾರಾಗೃಹಕ್ಕೆ. ಅವ್ರನ್ನೂ ಒಳಗೆ ತಳ್ಳಿದ್ದ? ಅದಲ್ಲ, ಅವರು ಸಂಚಾರವಾಗಿ ಬಂದ್ರು. ಆ ಮುಖೇನ ಬಂದಾಗ ನಾನು ಅವರನ್ನು ಕಂಡು ನನಗೆ ಈ ಹೊತ್ತೇ ಅರ್ಥ ಆದದ್ದು. ಸ್ವಾಮಿ, ನಾರದರ ಸಂಚಾರದಲ್ಲಿ ಯಾವುದೂ ವ್ಯಾಪ್ತಿ ಅಂತ ಇಲ್ಲ ಅಂತ ಕೇಳಿ ಬಲ್ಲೆ. ಆದ್ರೆ ಸೆರೆಮನೆಯೂ ಅವರ ವ್ಯಾಪ್ತಿಗೆ ಬರ್ತದೆ ಅಂತ ಇವತ್ತು ಅರ್ಥ. ನನಗೂ ಮೊನ್ನೆಯೂ ಗೊತ್ತಾಗಿತ್ತು. ಹೌದಾ? ಗೊತ್ತಾದ ಮೇಲೆ ಅಲ್ಲಿಗೆ ಬಂದಾಗ ಏನ್ ಯೋಚನೆ ಮಾಡ್ತಾ ಇದ್ದಿ ಅಂತ ಕೇಳಿದ್ರು. ನನ್ನ ಯೋಚನೆ ಹೀಗೆ ಅಂತ ಹೇಳಿದೆ. ಹಾಗಾದ್ರೆ ನೀನು ಹೀಗೆ ಮಾಡು ಅಂತ ಹೇಳಿದ್ರು. ನೀನು ಒಳ್ಳೆ ಕಥೆ ಹೇಳುವ ವ್ಯಕ್ತಿ ಆಗ್ತಿ. ನೀನು ಕಥೆ ಹೇಳಿದ್ರೆ ಕೇಳುವವರು ಎಲ್ಲವನ್ನೂ ಮರೆತು ಕೇಳ್ತಾರೆ. ಯಾಕೆ ಗೊತ್ತಾ? ನೀನು ಹೇಳಿದ್ದು ಪ್ರಾಯ ನಿನಗೂ ಅರ್ಥ ಆಗುವುದಿಲ್ಲ ಕೆಲವು ಸಂದರ್ಭದಲ್ಲಿ. ಅದು ಒಳ್ಳೆಯದು. ಅದು ಜಟಿಲವಾಯಿತು ಅಂತ ಅವರೆಲ್ಲ ಕಣ್ಣು ತೆರೆದು ಕೇಳ್ತಾ ಇರ್ತಾರೆ. ಕೆಲವು ಜನ ಹೇಳುವುದುಂಟು. ನಮ್ಮೂರಲ್ಲಿ ಕೆಲವರು ಹೇಳ್ತಾರೆ ವೇದಾಂತ ಅಂದ್ರೆ ಏನು ಅಂತ ಒಬ್ರು ಕೇಳಿದ್ರಂತೆ. ಅದಕ್ಕೆ ಒಬ್ರು ಮಹಾಪಂಡಿತರು ಹೇಳಿದ್ರಂತೆ, ನೋಡಯ್ಯ, ವೇದಾಂತ ಎನ್ನುವುದು ಶುದ್ಧವಾದ ಗುಟ್ಟು. ಅದು ಹೇಗೆ ಅಂದ್ರೆ ಯಾವ ಸತ್ಯ ಯಾವ ತಥ್ಯ ನಿನಗೆ ಅರ್ಥ ಆಗಲಿಲ್ಲವೋ ಅದನ್ನು ಕೇಳುಗರಿಗೆ ಅರ್ಥವಾಗದ ಹಾಗೆ ದಿನವಿಡೀ ಹೇಳಿದರೆ ಅವರು ಬೇಸರಿಸಿಕೊಳ್ಳದೆ ತೆರೆದ ಕಣ್ಣನ್ನು ಹಾಗೆ ಇಟ್ಟುಕೊಂಡು ನೋಡುವ ಹಾಗಿದ್ರೆ ಅದು ವೇದಾಂತ. ಕಿವಿಯನ್ನು ಮುಚ್ಚಿಕೊಳ್ಳದೆ ಕೇಳಿದ್ರೆ ಅದು ವೇದಾಂತ. ಅದು ನಮಗೆ ಅರ್ಥ ಆಗುದಿಲ್ಲ. ಎಷ್ಟೊತ್ತಿಗೆ ಯಾರು ಯಾವ ಇಂದ್ರಿಯವನ್ನು ಮುಚ್ಚಿಕೊಳ್ತಾರೆ, ಯಾವ ಇಂದ್ರಿಯವನ್ನು ತಲ್ಕೊಳ್ತಾರೆ, ನಾವು ಹೇಗೆ ಹೇಳುವುದು? ಈ ಮಾಗಧನ ಸೆರೆಯೊಳಗಿರುವಂತಹ ನಮಗೆ ಕೆಲವು ಬಾರಿ ಹಾಗಾಗುದುಂಟು. ಹೌದಾ? ಹೌದೌದು. ನಾವು ಹೇಳಿದ್ದು ಬೇರೆಯವರಿಗೆ ಮರ್ಥ ಹೋಗುದಿಲ್ಲ. ಇದೆಲ್ಲ ನನಗೆ ಅರ್ಥ ಆಗ್ತದೆ. ಹಾಗಾಗಿ ಸ್ವಾಮಿ, ಇದು ನಾನು ಹೇಳಿದ್ದು ಬೇರೆಯವರಿಗೆ ಅರ್ಥ ಆಗೋದಿಲ್ಲ, ನನಗೆ ಮರ್ಥ ಹೋಗುದಿಲ್ಲ. ಒಳ್ಳೆ ಅಭ್ಯಾಸ. ಆ ಶಿಕ್ಷೆ ಹಾಗುಂಟು ನಮಗೆ ಸ್ವಾಮಿ. ಯಾವಾಗಲೂ ಹಾಗೆ. ಯಾವುದನ್ನು ಯಾರು ಅನುಭವಿಸಿರ್ತಾರೋ ಅವರಿಗೆ ಮರ್ಥ ಹೋಗುವುದಿಲ್ಲ. ಯಾರು ಯಾವುದನ್ನು ಅನುಭವಿಸಲಿಲ್ವೋ ಅವರಿಗೆ ಅರ್ಥ ಆಗುವುದಿಲ್ಲ. ನಮಗೆ ಅರ್ಥ ಆಗ್ತದೆ. ಹೌದು. ಹಾಗಾಗಿ ಈ ರೀತಿ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂತಾದ್ರೆ ನಾರದ ಮಹರ್ಷಿಗಳು ಹೇಳಿದ್ರು. ಏನಂತ? ಒಳಗೆ ಹುಟ್ಟಿದವನೊಬ್ಬ ಇದ್ದಾನೆ, ಅಂದ್ರೆ ಹುಟ್ಟುವಾಗಲೇ ಒಳಗಿದ್ದ ಅಂತ. ಎಲ್ಲರೂ ಹುಟ್ಟುವಾಗ ಒಳಗೆ ಇರುವುದು ಜೈಲಲ್ಲಿ. ಆಗ ಸೆರೆವಾಸದಲ್ಲಿ ಅದು ಕೆಲವರು ಮಾತ್ರ ಇರಬಹುದು. ಆ ಸೆರೆಮನೆಯಲ್ಲೇ ಹುಟ್ಟಿದವನು ಯಾವಾಗ ಬರ್ತಾನೆ ಆವಾಗ ನೀವೆಲ್ಲ ಸೆರೆಮನೆಯಿಂದ ಹೊರಗೆ ಹೋಗ್ತೀರಿ ಅಂತ ಹೇಳಿದ್ರು. ಅಂದ್ರೆ ಪ್ರಾಯ ಹೀಗಿರ್ಬಹುದು.
ಯಾವಾತನು ಸೆರೆಯಲ್ಲಿಯೋ ಹುಟ್ಟಿದನೋ ಅವನು ಈ ಸೆರೆಗೆ ಬಂದಾಗ ನೀವೆಲ್ಲ ಹೊರಗೆ ಹೋಗ್ತೀರಿ, ಅಷ್ಟು ಜಾಗ ಅವನಿಗೆ ಬೇಕು ಅಂತ. ಅದಲ್ಲ 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 ಸೆರೆಯಲ್ಲಿ ಹುಟ್ಟಿದವನು ಯಾವಾಗ ನಿಮ್ಮ ರಕ್ಷಣೆಗೆ ಬರ್ತಾನೋ ಆವಾಗ ನೀವು ಸೆರೆಯನ್ನು ಹೊರಗೆ ಬಿಡ್ತೀರಿ ಅಂತ ಹೇಳಿ. ಇಲ್ಲ, ನನಗೆ ಹೇಳುವುದು ಯಾಕೆ ಅಂತ ಅರ್ಥ ಆಗ್ತದೆ. ಸ್ವಾಮಿ ಇನ್ನು ನನ್ನ ನೊರೆಯ ಬೋರವ ಇಳುಗಿಯೇ ಧರೆಯ ಭಾರವ ನಿಲುಗೆ ಭಕ್ತೋಘವ ಕರುಣದಿಂದಲಿ ಪೊರೆಯೇ ಭಕ್ತೋಘವ ಕರುಣದಿಂದಲಿ ಪೊರೆಯೇ ಹರಿಯೇ ಮಾನವನಾಗಿ ಜನಿಸಿರ್ಪ ಎಂಬುದ ಹರಿಯೇ ಮಾನವನಾಗಿ ಜನಿಸಿರ್ಪನೆಂಬುದ ಹರಿಯೇ ಶ್ರೀ ಹರಿಯೇ ಶ್ರೀ ಹರಿಯೇ ಮಾನವನಾಗಿ ಜನಿಸಿರ್ಪ ಎಂಬುದ ಸುರಮುನಿ ನಾರದನು ಹೇಳಿದನು ಸುರಮುನಿ ನಾರದನು ಹರಿಯೇ ಮಾನವನಾಗಿ ಜನಿಸಿರ್ದನೆಂಬುದು ಸುರಮುನಿ ನಾರದನು ಹೇಳಿದನು ಸುರಮುನಿ ನಾರದನು ಸ್ವಾಮಿ ಒಂದೊಂದು ಸಂದರ್ಭದಲ್ಲಿ ಕೆಲವು ದಿನಗಳ ಹಿಂದೆ ಈ ರೀತಿಯಲ್ಲಿ ನಮ್ಮ ಬಂಧಿಯಿಂದ ಬಿಡಿಸಿಕೊಳ್ಳುವ ಉಪಾಯವನ್ನು ಯೋಚಿಸ್ತಾ ಇರುವಾಗ ಆ ನಾರದ ಮಹರ್ಷಿಗಳು ನೇರವಾಗಿ ನಾವಿರುವ ಮಾರ್ಗವಾಗಿ ಚಲಿಸುವಾಗ ನಮ್ಮನ್ನ ನೋಡಿ ನೀವು ಯಾಕೆ ಹೀಗೆ ಅಂತ ಕೇಳಿದಾಗ ನಾವು ಅವರಲ್ಲಿ ವಿನೋಯಿಸಿಕೊಂಡ್ವಿ. ನಮ್ಮ ಸ್ಥಿತಿ ಹೀಗಿದೆ ಅಂತ ಹೇಳಿದಾಗ ಹಾಗಾದ್ರೆ ದೇವತೆಗಳಲ್ಲಿ ಒಬ್ಬ ಹಿರಿಯರಾದಂತಹ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿದಂತಹ ಶ್ರೀ ಮಹಾವಿಷ್ಣುವೇ ಭೂಲೋಕದಲ್ಲಿ ಮೈ ತೊಳೆದು ಸಾಮಾನ್ಯ ಮನುಷ್ಯರ ಹಾಗೆ ಬಂದು ಭೂಮಿಯಲ್ಲಿರುವಂತಹ ಅನೇಕ ಕಡ್ಡೆಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಜನಿಸಿ ಬಂದಿದ್ದಾನೆ. ಅಂತಹ ದೇವದೇವೋತ್ತಮನನ್ನ ಹೋಗಿ ತಾವು ನೋಡಿದರೆ ನೀವು ಅವನಲ್ಲಿ ವಿನೋಯಿಸಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಸಂಕಷ್ಟ ಪರಿಹಾರ ಆಗ್ತದೆ ಅಂತ ಹೇಳಿದ್ರು. ಅವನಲ್ಲಿಗೆ ಹೋಗುವುದಪ್ಪ. ಹಾಗೆ ಕೇಳಿದಂತಹ ನಾವು ಅವರೇ ಸೂಚಿಸಿದ್ದರಿಂದ ಈ ಕ್ಷೇತ್ರದವರೆಗಾಗಿ ನಾವು ಬಂದು ಬರಬೇಕಾಯ್ತು. ಹೌದು ಹೌದು ಹೌದು, ಅವರೇ ಹೇಳಿದ್ದು. ಈಗ ಆ ಮಹಾಪುರುಷರಲ್ಲಿ ನಾನು ಬರಬೇಕು ಅಂತ ಹೇಳಿ ಅವರು ಈ ಸೂಚನೆಯನ್ನು ಕೊಟ್ಟು ಅವರು ಪಾಡಿಗೆ ಅವರು ಹೋಗಿ ಆಯ್ತು. ಅವ್ರು ಹೌದು ಹೌದು ಹೌದು, ಅವರು ಹೋದ ಮೇಲೆ ನಾನು ಯೋಚನೆ ಮಾಡಿತ್ತು ಏನು, ನಮ್ಮವರನ್ನೆಲ್ಲ ಸಂತೈಸಿ ನಾನು ಹೋಗಿ ಅಂತಹ ದೇವತಾ ಸ್ವರೂಪಿಯಾದಂತಹ ತಮ್ಮನ್ನ ನೋಡಿ ಭಿನ್ನವಿಸಿಕೊಂಡು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಅನ್ನೋದಾಗಿ ಬಂದಿದ್ದೇನೆ. ಅನುಗ್ರಹಿಸಬೇಕು. ಹೌದು ಹೌದು ಹೌದು, ಆಗಬಹುದು. ಅರಸರಧೂತನ ಮಾತ ಮುರಗರ ಕೇಳುತ್ತ ಅರಸರ ಧೂತನ ಮಾತ ಮೊರಹರ ಕೇಳುತ್ತ ಸದ್ಯದೀಯೇ ಸದ್ಯದಲ್ಲಿ
ನಿಮ್ಮಯ ಸೆರೆಯ ಬಿಡಿಸುವೆ ಸದ್ಯದಿ ನಿಮ್ಮಯ ಸೆರೆಯ ಬಿಡಿಸುವೆ ಅನ್ನುವುದು ಯದುರಾಕ್ಷ ಸ್ವಾಮಿ ಕೆಲವೊಂದು ಹಂತದಲ್ಲಿ ನಾವು ಪರೀಕ್ಷೆ ಮಾಡುವ ಅಭ್ಯಾಸವನ್ನು ಇಟ್ಕೊಂಡಿದ್ದೇವೆ. ಯಾರು ಹೇಗೆ ಅದು ಏನು ಗೊತ್ತಾಗದೇ ಇದ್ರು ಅವರಿಗೆ ಅಭಯವನ್ನು ಕೊಡುವುದು, ಅವರ ಪರವಾಗಿ ನಾವು ನಿಲ್ಲುವುದು, ಇದು ಒಂದು ರೀತಿಯ ಅಪಾಯವೂ ಹೌದು, ಅಪರಾಧವೂ ಹೌದು. ಆದ್ದರಿಂದ ಯಾವುದು ಏನು ಯಾರು ಹೇಗೆ ಇದಿಷ್ಟು ಅರ್ಥವಾದ ಮೇಲೆ ಅವರಿಗೆ ಯಥಾರ್ಥವಾಗಿ ಏನು ಬೇಕೋ ಅದನ್ನು ಕಲ್ಪಿಸುವ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಆದ್ದರಿಂದ ನಾನು ಮೊದಲಾಗಿ ಒಪ್ಪಿಕೊಂಡಿದ್ದೇನೆ, ನಿನ್ನಂಥವನು ಬೇಕು. ಒಂದು ಕೂಟ ಎನ್ನುವ ವ್ಯವಸ್ಥೆ ಇದ್ರೆ ಇಂಥವರು ಇರಬೇಕು, ಆಗ ಕೂಟ ಸರಿಯಾದ ಕೂಟವಾಗ್ತದೆ. ಮಾರ್ಗದರ್ಶನ ತಮ್ಮಂತವರು ಬೇಕಲ್ಲ. ನೀನು ಎಲ್ಲಿ ಹೋದ್ರು ನನ್ನ ಬುಡಕ್ಕೆ ಬರ್ತೀಯಲ್ವ ಅಲ್ವಾ? ನಾರದ್ರು ಹೇಳಿಕೊಟ್ಟಿದ್ದೆ ಹಾಗ ಅಥವಾ ನೀನು ಕಲಿತಿದ್ದೆ? ಇಷ್ಟೆಲ್ಲ ಯೋಚನೆ ಬಂದದ್ದು ಒಳ್ಳೇದು. ಆದ್ರೆ ಎಲ್ಲ ಕಡೆಗೂ ಹೀಗೆ ಮಾಡಬೇಡ. ಆಯ್ತು, ನೀನು ಪ್ರತಿನಿಧಿಯಾಗಿ ಬಂದಿದ್ದೀಯ ಅಂತ ಆದ್ಮೇಲೆ ನಿನಗೆ ಸರಿಯಾದ ವಿಷಯವನ್ನೇ ಹೇಳಬೇಕು. ಸದ್ಯದಲ್ಲಿ ಕಿರಿದು ದಿನಗಳಲ್ಲಿ ನಿಮ್ಮ ಬಂಧವನ್ನು ಬಿಡಿಸುತ್ತೇನೆ, ನಿಶ್ಚಿಂತೆಯಿಂದ ಹೋಗಿ ಬರಬಹುದು. ಸ್ವಾಮಿ, ಇದು ನಮ್ಮ ಬಿಡುಗಡೆ ಆಗ್ತದೆ ಬಂಧನದಿಂದ. ನೀನು ಹೇಳುದು ನೋಡಿದ್ರೆ ನಮಗೆ ಅರ್ಥ ಆಗ್ತದೆ. ಈ ಆಶ್ವಾಸನೆ ಶ್ವಾಸ ಇರುವವರೆಗೂ ಅಂತ ಕೇಳುವುದಲ್ವ ನೀನು? ನಿನಗೆ ಅಭಯಕ್ಕೆ ಬೇಕಾಗಿ, ನಿನ್ನ ಭದ್ರತೆಗೆ ಬೇಕಾಗಿ ನೀನು ಒಳ್ಳೆಯ ರಾಜಕಾರಣಿ ಅಂತ ನನಗೆ ಗೊತ್ತಾಯ್ತು. ಸೆರೆಮನೆಯಲ್ಲಿದ್ದವರ ಕಷ್ಟಕ್ಕೋಸ್ಕರ ಇಲ್ಲಿ ಬಂದಿದ್ದೀಯಲ್ಲ, ಆದ್ರಿಂದ ನಿನ್ನ ನಿಷ್ಠೆ ಏನು ಎನ್ನುವುದು ನನಗೆ ಅರ್ಥ ಆಗಿದೆ. ಕೊಟ್ಟು ಹೇಳ್ತೇನೆ, ಇಂದಿಗೆ 8 ದಿನದಲ್ಲಿ ಆ ಮಾಗಧನನ್ನು ಧ್ವಂಸ ಮಾಡಿ ನಿಮ್ಮನ್ನು ಸೆರೆಯಿಂದ ಬಿಡಿಸ್ತೇನೆ. ಹೋಗಿ. ಎರಡು ಕಾರ್ಯಗಳು ಒಂದೇ ಕಾಲದಲ್ಲಿ ಬಂದು ನಿಂತಿವೆ. ಧರ್ಮರಾಯನಿಗೆ ವಿಶಿಷ್ಟವಾದಂತಹ ರಾಜಸೂಯಾಧಾರವನ್ನು ಮಾಡಬೇಕು. ಇಂದ್ರಸೇನ ನಮ್ಮಲ್ಲಿ ಬಂದು ಪ್ರಸ್ತಾಪವನ್ನು ಮಾಡಿದ್ದಾನೆ. ನಾಳೆ ಹೊರಡಬೇಕು ಎನ್ನುವ ಯೋಚನೆಯಲ್ಲಿರುವಾಗ ಮಾಗಧನಿಂದ ಹೀಗೊಂದು ಪ್ರಕರಣ ಬಂದಿದೆ. ಮಾಗಧನಿಂದ ರಕ್ಷೆ ಬಯಸುತ್ತಾ ಇಷ್ಟು ಜನ ಬಂದಿದ್ದಾರೆ. ಅವನನ್ನು ಉಳಿಸಿದ್ದೇನೆ, ಇವನನ್ನು ಕಳಿಸಿದ್ದೇನೆ. ಮತ್ತೆ ನಿಮಗೆ ಎಂಥದ್ದು ಕೆಲಸ ಇಲ್ಲಿ? ಆದ್ದರಿಂದ ನೀವೆಲ್ಲ ನಿಮ್ಮ ನಿಮ್ಮ ಮನೆಗಳಿಗೆ ಮನೆಗೆ ಸರ್ವರನೇತು, ಮನೆಗೆ ಸರ್ವರನೇತು ಕಳುವಿ ಮುರಗರನೋ. ಮನೆಗೆ ಸರ್ವರ ಇಂತು ಕಳುಗಿ ಕಳುಗಿ ಮಾಧವನು, ಮನೆಗೆ ಸರ್ವರ ನಿಂತು ಕಳುಗಿ 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 ಮಾಧವನು. ವನಿತೆ ಸತ್ರಾರ್ಜಿತನ ಸುತೆಯ ಭವನವನು, ವನಿತೆ ಸತ್ರಾರ್ಜಿತನ ಸುತೆಯ ಭವನವನು.